ಗಾಯ್ಸ್, ಇವಾಗ ಶ್ರೀರಂಗ ಸ್ವಾಮಿಯ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಜಂಬುಕೇಶ್ವರ ಎರಡನೆಯ ಲಿಂಗವಾಗಿರ್ತಕ್ಕಂಥ ಜಂಬುಕೇಶ್ವರ ಜಲವನ್ನ ಏನದು ಪ್ರತಿನಿಧಿಸ್ತಕ್ಕಂಥ ಜಂಬುಕೇಶ್ವರಕ್ಕೆ ಹೊರಟಿದೀವಿ. ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ. ಮತ್ತಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಡಿಫ್ರೆನ್ಸ್ ಇಲ್ಲ. ನಮ್ಮ ಕಡೆ ಫಸ್ಟ್ ಇವತ್ತು ಒಂದೇ ಒಂದು ಡಿಫ್ರೆನ್ಸ್ ಏನಂದ್ರೆ ಕನ್ನಡ ಹಾಡು ಇಲ್ಲಿ ತಮಿಳು ಹಾಕೋಗುತ್ತೆ. ನೋಡಿ ಫ್ರೆಂಡ್ಸ್, ಮಳೆ ಬರ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ಡ್ಯಾಶ್ ಹೊಡೆದ್ಬಿಡುತ್ತೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಜಂಬುಕೇಶ್ವರ. ಮಳೆ ನಾವು ಬರೀ ದೇವ್ರ ಹತ್ರ ಕೇಳ್ಕೊಂಡಿದ್ದು ಕ್ಲೌಡಿ ಮೋಡ ಇರಲಿ ಅಂತ. ಆ ದೇವ್ರ ನೋಡಿದ್ರೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಟವನೆ. ಅದು ಇಷ್ಟು ಜಲ್ದಿ ತೋತಾನಂತ ಗೊತ್ತಿಲ್ಲ. ನೋಡ ಯಾಕಪ್ಪ ಅಂದ್ರೆ ಜಲತತ್ವವನ್ನು ಸಾರುವಂತಹ ಲಿಂಗ ಇದು ಜಂಬುಕೇಶ್ವರ. ಹೌದ್ರಿ, ಗೋಪಾಲ್ ಕೃಷ್ಣ ಟೆಂಪಲ್ ರನ್ನಿಂಗ್. ಯಾ ಯು ಕಮ್ ಟೆಂಪಲ್ for darshan, but you are taking trekking back. You take a trekking back. Why? Manage what is manage? No manage, only darshan. Only free darshan. Go. Full English में सोलो मो, कन्नड़ में तेलिलो. सरीमा कन्नड़ में सोलो मो, इंग्लिश में तेलिलो. ये जंबुकेश्वर टेंपल है, गोपुर है. You are already converted. No, we are in English only talking. हिंदी या ಕೊಂಚಂ ಹಿಂದಿ ಆತ. तुम adjust ಮಾಡ್ಕೊಳ್ಳಿ. ಓಕೆ, ರೈಟ್ ಉಂಡ, ಲೆಫ್ಟ್ ಉಂಡ, ರೈಟ್ ಉಂಡ, ಜಂಬುಕೇಶ್ವರ ಲಿಂಗ ಉಂಡ. ದರ್ಶನ್ ಪಡ್ಕೊಂಡು ಕೊಂಡು కుదరై మీనాక్షి అమ్మన్ సాపడు ఉందా? సాపడం ఇప్పుడు తిరగా సాపడం ಅಂದ್ರೆ ರಾತ್ರಿಗೆ ಸಾಪడం ಇನ್ನಿಲ್ಲ. ಇನ್ನು ರಾತ್ರಿ ನಾಳೆ ಬೆಳಿಗ್ಗೆ ಪುಣಂಗ ವಿಡಿಯೋ ಪುಣಂಗ ಚದವ್ರೆ ವಿಡಿಯೋ ಪುಣಂಗ ಬ್ಯಾನರ್ ಹಂಗೆ ಸಾಕ್ಬಿಟ್ಟಾರಪ್ಪ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ಜಂಬುಕೇಶ್ವರ ದೇವಸ್ಥಾನದ ಒಂದು ರಾಜಗೋಪುರ. ರಾಜಗೋಪುರದ ಎಂಟ್ರೆನ್ಸು. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ದರ್ಶನ ಕ್ಯೂ ಫ್ರೀ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ ಸ್ನೇಹಿತರೆ. ನೋಡಿ, ದೇವಸ್ಥಾನದ ಬಲಭಾಗದಲ್ಲಿ ಇರ್ತಕ್ಕಂಥ ಉಚಿತವಾಗಿ ನಾವು ಇಲ್ಲಿ ಚಪ್ಪಲಿಗಳನ್ನು ಇಡ್ತಕ್ಕಂಥ ಒಂದು ಜಾಗದ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಇದೀಗ ಜಂಬುಕೇಶ್ವರನ ದರ್ಶನ ಪಡೆದು ಧನ್ಯರಾಗೋಣ. ಅಲ್ಲೋಡಲ್ಲಿ ಗೋಡೆ ಮೇಲೆ ಮಂಗನ ಅಲ್ಲಿ ಏನದು ಓದಿಕೆ ಅಂತ ಅಲ್ಲಿ
ಸ್ನೇಹಿತರೆ ಏನಿದು ಅಚ್ಚರಿ ಮೂಡಿಸ್ತಕ್ಕಂಥ ವಿಷಯ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ. ಆ ಕಡೆ ಈ ಕಡೆ ಕೋತಿಗಳು, ಹಾಗೆ ಓದಿ ಖ್ಯಾತದ ಒಂದು ಕಲ್ಲಿನ ಕೆತ್ತನೆಗಳು ನೀವು ಗಮನಿಸ್ತಾ ಇರ್ಬೋದು. ದೇವಸ್ಥಾನದ ಮುಖ್ಯ ರಾಜಗೋಪುರ, ಹಾಗೆ ಎದುರುಗಡೆ ಒಂದು ಮಂಟಪ ನೋಡ್ತಾ ಇರ್ಬೋದು ಸ್ನೇಹಿತರೆ. ಎಷ್ಟು ಅದ್ಭುತವಾಗಿದೆ, ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಿರ್ತಕ್ಕಂಥ ಒಂದು ರಾಜಗೋಪುರ. ತಮಿಳು ಅಥವಾ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಕಲೆ ಗಮನಿಸ್ತಾ ಇರ್ಬೋದು ನೀವು, ಎಷ್ಟು ಶ್ರೀಮಂತವಾಗಿತ್ತು ಅಂತ. ನೋಡಿ ಆ ಕಲ್ಲಲ್ಲಿ ಯಾವ ರೀತಿ ಕೆತ್ತಿದ್ದಾರೆ, ಎಷ್ಟು ಡೀಟೇಲಿಂಗ್ ಆಗಿದೆ ಮೂರ್ತಿ. ನಮಸ್ಕಾರ ಸ್ನೇಹಿತರೆ, ಇವಾಗಷ್ಟೇ ಜಂಬುಕೇಶ್ವರ ದೇವರ ದರ್ಶನ ಆಗಿದೆ. ಸೊ ಇದ್ರೊಳಗಡೆ ಫೋನ್ ಅಲೋ ಇಲ್ಲ. ಇಲ್ಲೇ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಒಂದು ಫೋನಿಗೆ 5 ರೂಪಾಯಿ ಇಸ್ಕೊಳ್ತಾರೆ. ಸೊ ಟಿಕೆಟ್ ಕೊಟ್ಟು ತುಂಬ ಸೇಫಾಗಿ ಲಾಕರ್ ಒಳಗೆ ಇಡ್ತಾರೆ. ಆ ಫೋನಲ್ಲಿ ಲಾಕರ್ ಒಳಗೆ ಕೊಟ್ಟು ನಾವು ಒಳಗಡೆ ದರ್ಶನಕ್ಕೆ ಹೋಗಬೇಕಾಗುತ್ತೆ. ಇದರೊಳಗಡೆ ಮೇಯ್ನು ಜಂಬುಕೇಶ್ವರ ಮತ್ತು ಅಖಿಲಾಂಡೇಶ್ವರ ಅಮ್ಮನವರ ಒಂದು ದರ್ಶನ ಪಡೆಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ ಒಳಗಡೆ ದೇವಸ್ಥಾನ ಮಾತ್ರ. ಇದು ಎದುರುಗಡೆ ಮೇಯ್ನ್ ಎಂಟ್ರೆನ್ಸು ರಾಜಗೋಪುರ. ಒಟ್ಟು ಒಂದು 8 ಅಥವಾ 10 ರಾಜಗೋಪುರಗಳು ಇದರಲ್ಲೂ ಇದ್ದಾವೆ. ತುಂಬ ಎತ್ತರವಾದ ಗೋಡೆ, ಹಳೆಯ ವಾಸ್ತುಶಿಲ್ಪಗಳನ್ನೆಲ್ಲ ನೀವು ನೋಡ್ಬೋದು. ಇಲ್ಲಿ ಒಳಗಡೆ ಅಂದರೆ ಇದು ಜಲವನ್ನು ಪ್ರತಿನಿಧಿಸ್ತಕ್ಕಂಥ ಲಿಂಗ ಆಗಿರೋದ್ರಿಂದ, ಪಂಚಭೂತಗಳಲ್ಲಿ 2ನೇ ಲಿಂಗ ಆಗಿರೋದ್ರಿಂದ, ಅಂದರೆ ಮೇಯ್ನು ಗರ್ಭಗುಡಿ ಹೇಗಿದೆ ಅಂತ ಹೇಳಿದ್ರೆ ಒಳಗಡೆ ಅಂಡರ್ಗ್ರೌಂಡ್ ಟೈಪ್ ಇದೆ. ಅಂಡರ್ಗ್ರೌಂಡ್ ಒಳಗಡೆ ಹೋಗಿ ದರ್ಶನವನ್ನು ಮಾಡಬೇಕಾಗತ್ತೆ. ಸೊ ಅದ್ಭುತವಾಗಿತ್ತು ದೇವಸ್ಥಾನ. ಸ್ನೇಹಿತರೆ, ಇವಾಗ ಜಂಬುಕೇಶ್ವರದ ದರ್ಶನ ಮುಗಿಸ್ಕೊಂಡು ಇವಾಗ ನಮ್ಮ ಮುಂದಿನ ಪ್ರಯಾಣ ಮಧುರೈ ಬೆಳೆಸ್ತಾ ಇದ್ದೀವಿ. ಆದರೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಅಲ್ಲಲ್ಲಿ ಓಡಾಟಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಮ್ಮ ಸ್ನೇಹಿತರೆಲ್ಲ ನೀವು ಗಮನಿಸ್ತಾ ಇರ್ಬೋದಲ್ಲ, ಸೆಕೆ ಕಡಿಮೆ ಇದೆ. ಮಳೆ ಬಂದಿರೋದ್ರಿಂದ ಆ ವರುಣ ದೇವನ ಆಶೀರ್ವಾದದಿಂದ ಸೆಕೆ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಮಳೆ ಇದೆ. ವರುಣ ಬಂದಿರೋದ್ರಿಂದ ನೋಡಿ, ಈ ವರುಣ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ವರುಣಾರ್ಭಟ ಶುರುವಾಗಿದೆ ಇಲ್ಲಿ. ಆದರೆ ತಂಪೆರೆದಿದ್ದಾನೆ, ಅದರಲ್ಲಿ ಯಾವುದೇ ಮೋಸ ಇಲ್ಲ. ಆದರೆ ಸ್ವಲ್ಪ ಕೆಸರು ಹೋಗ್ತಿದ್ದೀನಿ ಅಂದಾಗ್ಲೂ ಅಲ್ಲಿ ತುಂಬಾ ಸೆಕೆ ಇರುತ್ತೆ. ಅಲ್ಲಿ ಈಗ ಯಾಕೆ ಹೋಗ್ತಾ ಇದೆಯಲ್ಲ ಅಂತ ಇದ್ರು. ಸೊ ದಿಸ್ ಇಸ್ ದ ಗುಡ್ ಎಕ್ಸಾಂಪಲ್. ವೆದರ್ ಕ್ರಿಯೇಟೆಡ್ the weather that because of Varuna created by Varuna. Varuna we are wishing Varuna Linga, that's why he is worshiping. ಟಿ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ತಿರುಚಿರಾಪಲ್ಲಿ ಜಂಕ್ಷನ್ನಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಇಲ್ಲಿಂದ ಒಂದು ಸೂಪರ್ ಫಾಸ್ಟ್ ಟ್ರೈನಲ್ಲಿ ಹತ್ಕೊಂಡು ಮದುರೈ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಹಿತೇಶ್ ಅವರು ಕೂಡ ಇದ್ದಾರೆ. ಹಿತೇಶ್ ಹಿತೇಶ್ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾರೆ. ಯಾವ ರೀತಿ ಇತ್ತು ಆ ಒಂದು ಸ್ಥಳದ ವರುಣ್ ಕೂಡ ಬರ್ತಾ ಇದ್ದಾರೆ. ವಿಶ್ವ ಚಪ್ಪಂಡಿ ಏನು ಹೇಳ್ಬೇಕು, ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್? ಭಾರಿ ಬಲ ಅಂತ ಹೇಳ್ಬಿಡು. ಭಾರಿ ಮಾತ್ರ ಭಾರಿ ಪ್ಲಾನಿಗೆ ಯಾರು ಬರ್ಬೇಡಿ. ಮಸ್ತ್ ಆಗಿತ್ತು. ಶ್ರೀರಂಗ ಮಾತ್ರ ಮಸ್ತ್ ಆಗಿತ್ತು. ಬಟ್ ಆದರೆ ಸ್ವಲ್ಪ ಕ್ಯಾಮ್ರಾನೇ ಇದೆ. ಶ್ರೀರಂಗ ಚೆನ್ನಾಗಿತ್ತು, ಬಟ್ ಗದ್ದಲ ಜಾಸ್ತಿ ಇತ್ತು ಅಲ್ಲಿ, ಸ್ವಲ್ಪ ಇದಾಯಿತು. ಆದರೆ ಯಾವುದು ಇನ್ನೊಂದು ನೆಕ್ಸ್ಟು ಜಂಬುಕೇಶ್ವರ ಟೆಂಪಲ್ ಮಾತ್ರ ಅಲ್ಟಿಮೇಟು, ಮಸ್ಟ್ ವಿಸಿಟ್ 2 ಟೆಂಪಲ್ಸು. ನಾವು ಅದು ಜಂಬುಕೇಶ್ವರ ಟೆಂಪಲ್ ಮಾತ್ರ ಒಂದು 5 ಮೀಟರ್ ಅಷ್ಟೇ ಹತ್ರನೇ ನಾವು ದೇವ್ರನ್ನ ನೋಡಿದ್ವಿ. ಸಂತೃಪ್ತಿ ಆಯಿತು ದೇವ್ರು ನೋಡಿ. ಊಟ ಮಾತ್ರ ಅಲ್ಲೇ ಹೊರಗಡೆನೇ ಸಿಕ್ತು, ಪ್ರಸಾದ ಇತ್ತು, ತಿನ್ಕೊಂಡು ಈಗ ತಿರುಚನಾಪಲ್ಲಿ ಜಂಕ್ಷನ್ ಬಂದಿದ್ವಿ. ಇಲ್ಲಿಂದ ಮುಂದೆ ನಮ್ಮ ಪಯಣ ಸಾಗುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ವಿಶ್ವನಾಥ್ ಅವರ ಒಂದು ಅನುಭವದ ಮಾತುಗಳು. ಅದೇ ರೀತಿ ನಮ್ಮ ಹಿತೇಶ್ ಅವರ ಅನುಭವ ನೀವು ಕೇಳ್ತಾ ಹೋದರೆ ಬಹಳಷ್ಟು ಅನುಭವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಇವಾಗ
ಮೊಬೈಲ್ ನೋಡ್ತಿದ್ದಾರೆ, ಅವ್ರಿಗೆ ಸ್ವಲ್ಪ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಕಾಲ್ ಇದೆಯಂತೆ, ಹಾಗಾಗಿ ಸ್ವಲ್ಪ ಮೊಬೈಲ್ ನೋಡ್ತಾ ಇದ್ದಾರೆ, ಯಾರ ಹತ್ರನ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಸ್ವಲ್ಪ ಈ ಪ್ರೇಯಸಿಯರು ಜಾಸ್ತಿ, ಆಗಾಗ ಫೋನ್ ಮಾಡಿ ತಲೆ ತಿಂತಾ ಇರ್ತಾರೆ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಅವರು ತುಂಬ ಅನುಭವ ಇರತಕ್ಕಂಥ ಒಬ್ಬ ವ್ಯಕ್ತಿ, ನಮ್ಮ ಗ್ರೂಪಿನ ಮುಖ್ಯಸ್ಥ ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ಕೂಡ ಅವರ ಒಂದು ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾರೆ. ಸದ್ಯಕ್ಕೆ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಮೇಲೆ ಮತ್ತೆ ಸಿಗೋಣ, ಆಯಿತಾ? ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಕೇವಲ 450 ಮೀಟರ್ಗಳ ದೂರದಲ್ಲಿ ಮೀನಾಕ್ಷಿ ಎಂಬ ದೇವಸ್ಥಾನ ದರ್ಶನವನ್ನು ಪಡೆಯಬಹುದು. ಇದೀಗ ತಿರುಚಿರಾಪಲ್ಲಿ ಜಂಕ್ಷನ್ನಿಂದ ನಾವು ಬಂದಿರತಕ್ಕಂಥ ಪ್ಲೇಸೇ ಮಧುರೈ ಮೀನಾಕ್ಷಿ. ಸೊ ಮಧುರೈ ಮೀನಾಕ್ಷಿ ರೈಲ್ವೆ ಸ್ಟೇಷನ್ ಇಂದ ಮಧುರೈ ಟೆಂಪಲ್ ಇರೋದು ಬರೀ 1 ಕಿಲೋಮೀಟ್ರು ಅಥವಾ 850 ಮೀಟ್ರು. ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ, ನೀವು ಆರಾಮಾಗಿ ನಡ್ಕೊಂಡೇ ಬರ್ಬೋದು. ಯಾವುದೋ ರೀತಿ ಆಟೋಗಳನ್ನು ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಗೂಗಲ್ ಮ್ಯಾಪ್ ಹಾಕ್ಕೊಳ್ಳಿ, ನಡ್ಕೊಂಡು ಬನ್ನಿ. ನೋಡಿ, ಇದೇ ರೀತಿ ರೋಡ್ ಸೈಡು ನೀವು ಆರಾಮಾಗಿ ನಡ್ಕೊಂಡು ಬರ್ಬೋದು. ಅದೇ ಫುಟ್ಪಾತ್ ಇಲ್ಲ, ನೀವು ಗಾಡಿಗಳೆಲ್ಲ ಒಟ್ಟಿಗೆ ಹೋಗಬೇಕು. ನಮ್ಮ ಸ್ನೇಹಿತರೆಲ್ಲ ನೋಡಿ ಬರ್ತಾ ಇದ್ದಾರೆ ಹಿಂದ್ಗಡೆಗೆ. ನಮ್ಮ ಟಿ ಅವರು ಕೂಡ ಇಲ್ಲೇ ಇದ್ದಾರೆ. ಹಲೋ. ಅವರು ಏನೋ ಒಂದು ಅಭಿಪ್ರಾಯ ಹೇಳಬೇಕು ಅಂತ ಅವಾಗಿಂದ ಕೇಳ್ತಾ ಇದ್ರು. ಹೇಳಿ ಮಿಸ್ಟರ್ ಹಿತೇಶ್, ನಿಮ್ಮ ಮುಂದೂಡಲಾಗಿದೆ. ಗುಡ್ ವೈಬ್ಸ್ ಹಿತೇಶ್, ಗುಡ್ ವೈಬ್ಸ್ ಚಾನಲ್ನ ಓನರ್, ಮಾಲೀಕರಾಗಿರ್ತಕ್ಕಂಥ ಹಿತೇಶ್ ಅವ್ರ ಚಾನಲ್ ನೀವು ಬೇಕಾದರೆ ವಿಸಿಟ್ ಮಾಡ್ಬೋದು. ಗುಡ್ ವೈಬ್ಸ್ ಅಂತ ಅವ್ರ ಚಾನಲ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರಲ್ಲ. ನನಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ ಅಂತ. ನನಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರೆ ಕಷ್ಟ ಇವರಿಗೆ. ಮೊದಲೇ ಭಾಳ ಫೇಮಸ್ ಇವರು, ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಆಗಿದ್ರು ಒಂದು ಕಾಲದಲ್ಲಿ. ಇವಾಗ ಆ ಒಂದು ಹುದ್ದೆಯನ್ನು ಬಿಟ್ಟು ವೃತ್ತಿ ಜೀವನಕ್ಕೆ ಒಂದು ಅಂತಿಮವನ್ನು ಆಡಿ ಇವಾಗ ಯಾಂತ್ರಿಕ ವಿನ್ಯಾಸಕರಾಗಿದ್ದಾರೆ. ಸ್ವಲ್ಪ ಸೈಡ್ ಬರಬೇಕು, ಗಾಡಿಗಳೆಲ್ಲ ರೋಡ್ ಮೇಲೆ ಬರಬೇಕು ಅಂತಂದರೆ, ಹಾಗಾಗಿ ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ಎಲ್ಲಿ ಯತೀಶ? ಎಲ್ಲೆಲ್ಲ ಹೋಗ್ತಾ ಇದ್ದಾರೆ ನಮ್ಮ ಬಾಯ್ಸು. ಸ್ನೇಹಿತರೆ, ದೇವಸ್ಥಾನ ಅಂಡರ್ ಕನ್ಸ್ಟ್ರಕ್ಷನ್ನು ಮುಚ್ಚಾಕ್ಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಈ ಒಂದು ವ್ಯೂ ನೋಡೋಕೆ ಇಷ್ಟೋ ದಿನ ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಆಗ್ತಾರಲ್ಲ, ಯಾವಾಗ ಹಾಕೋರೆ ಹೆಂಗೆ ಹಾಕೋರೆ ಎಲ್ಲ ನೋಡ್ಕೊಂಡು ಅವರೆಲ್ಲರೂ ಹೇಳಿದ್ರು ಏಪ್ರಿಲ್ ಕಂಪ್ಲೀಟ್ ಆಗುತ್ತೆ ಅಂತ. ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮೇ ತಿಂಗಳು ಅರ್ಧ ಆಗಿದೆ ಸ್ನೇಹಿತರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದು ಸುಮಾರು 1 ವರ್ಷದಿಂದ ಹಾಗೆ ಇದೆ, 1 ವರ್ಷದಿಂದ ಹಾಗೆ ಇದೆ. ಈ ಒಂದು ಅದ್ಭುತವಾದ ಗೋಪುರವನ್ನು ಸಂಪೂರ್ಣವಾಗಿ ನೋಡ್ತಕ್ಕಂಥ ಅದೃಷ್ಟ ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ನಮಗಿಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ, ದೇವ್ರ ದರ್ಶನವನ್ನು ಮಾಡ್ಕೊಂಡು ಬರಬೇಕಾಗುತ್ತೆ ಅಷ್ಟೇ. ಈ ಗೋಪುರ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬಹುಶಃ ಪೇಂಟಿಂಗ್ ವರ್ಕ್ ಏನೋ ಇರುತ್ತೆ. ಅದೆಷ್ಟೋ 4 ವರ್ಷಕ್ಕೋ 12 ವರ್ಷಕ್ಕೋ ಒಂದ್ಸರಿ ಇದ್ರದ್ದು ವರ್ಕ್ ಮಾಡೋದಂತೆ. ಸೊ ಸದ್ಯದ ಮಟ್ಟಿಗೆ ಇದು ಕಂಪ್ಲೀಟ್ ಆಗಿಲ್ಲ. ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ರಾಜಗೋಪುರ. ಈ ಒಂದು ರಾಜಗೋಪುರ ಬಂದು 176 ಅಡಿ ಎತ್ತರವಾಗಿರ್ತಕ್ಕಂಥ ರಾಜಗೋಪುರ. ಹಾಗೆ ತಮಿಳುನಾಡಿನ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ರಾಜಗೋಪುರ ಇದಾಗಿದೆ. ಹಾಗೆ ಈ ರಾಜಗೋಪುರದ ತುಂಬೆಲ್ಲ ಹಲವಾರು ದೇವರ ಮೂರ್ತಿಗಳನ್ನು ಗಮನಿಸ್ತಾ ಇರ್ಬೋದು ನೀವು. ಗಮನಿಸ್ತಾ ಇರ್ಬೋದು, ಇದು ಪೇಂಟಿಂಗ್ ಕೆಲಸಕ್ಕೋಸ್ಕರ ಇದನ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಇದನ್ನ ತೆಗೆದಿದ್ರೆ ಮಾತ್ರ ಒಳ್ಳೆ ವ್ಯೂ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ವರ್ಕು ಕಂಪ್ಲೀಟ್ ಆಗಿರೋ ಥರ ಕಾಣ್ತಾ ಇದೆ. ಬಟ್ ನಮಗೆ ಪೂರ್ತಿ ವ್ಯೂ ನೋಡೋ ಅದೃಷ್ಟ ಇವತ್ತು ಆ ದೇವರು ಕಲ್ಪಿಸಿಲ್ಲ. ಆದರೂ ತೊಂದರೆ ಇಲ್ಲ. ಇದು ದೇವಸ್ಥಾನದ ವೆಸ್ಟ್ ಟವರ್, ಆದರೆ ಇದು ಪಶ್ಚಿಮ ಒಂದು ಮಹಾದ್ವಾರವಾಗಿದೆ.
ಇಲ್ಲಿರೋದು ಸ್ನೇಹಿತರೆ ನಮ್ಮ ವಿಶ್ವ ಅವ್ರು ಆಲ್ರೆಡಿ ಇದು ಸೆಕೆಂಡ್ ಟೈಮ್ ಅಂತೆ. ಅವರೇ ಇವಾಗ ಈಗ ನೆನ್ಸ್ಕೊಂಡು ಹೇಳ್ತಾ ಇದಾರೆ ಸ್ವಲ್ಪ ಅವ್ರಿಗೆ ಎಲ್ಲೋ ಬಂದಿದ್ನಲ್ಲ ಈ ಪ್ಲೇಸಿಗೆ ಒಂದ್ಸರಿ ಅಂತ ನೆನೆಸ್ಕೊಂಡಿದ್ದಾರೆ. ಸೊ ಇವಾಗ ನಮ್ಮ ಮೀನಾಕ್ಷಿ ಅಮ್ಮನ ದರ್ಶನಕ್ಕೆ ಗೈಡ್ ವಿಶ್ವ ಅವರೇ. ವರುಣ್ ಸ್ವ್ಯಾಗ್ ನೋಡಿ, ಸ್ವ್ಯಾಗ್ ಆ ಟೊಪ್ಪಿ ಏನು, ಆ ಶರ್ಟ್ ಆ ಹೇರ್ ಬ್ಯಾಂಡ್ ಹಾಕೊಂಡಿರೋ ಸ್ಟೈಲ್ ನೋಡ್ರಿ. ಫ್ರೀ ಚಪ್ಪಲ್ ಸ್ಟ್ಯಾಂಡ್ ಕೂಡ ಇದೆ ಸ್ನೇಹಿತರೆ. ದೇವಸ್ಥಾನದ ಎಡಬದಿಯಲ್ಲಿ ಉಚಿತವಾಗಿ ನೀವು ಸ್ಲಿಪ್ಪರ್ಗಳನ್ನ ಇಡ್ತಕ್ಕಂಥ ಒಂದು ಪ್ಲೇಸ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸ್ನೇಹಿತರೆ 105 ಮತ್ತೆ 106 ಅಲ್ಲಿ ಇಲ್ಲೇ ದೇವಸ್ಥಾನದ ಎದುರುಗಡೆನೆ ರೂಮು ಬುಕ್ ಮಾಡ್ಕೊಂಡ್ವಿ. ಬೇಗ ತಾಂಜಾವೂರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ, ಆಗ್ಲಿಲ್ಲ. ಹಂಗಾಗಿ ಇದು 105 ಇದು ಓಪನ್ ಪಣಂಗ ಸ್ನೇಹಿತರೆ. ಓಪನ್ ಆಗ್ತಾ ಇದೆ. ಇಲ್ಲಿ ಗೋಲ್ಡ್ ಹಾಕೋರೆ ಬ್ರೋ, ಏನ್ ಬ್ರೋ ಮೋರ್ ಸ್ಪೇಷಿಯಸ್, ಇಟ್ ಇಸ್ ಮೋರ್ ಸ್ಪೇಷಿಯಸ್ ಸ್ನೇಹಿತರೆ. ನೋಡ್ತಾ ಇರ್ಬೋದು ಟಿವಿ ಎಲ್ಲ ಇದೆ ಒಳಗಡೆ. ಬಾತ್ರೂಮ್ ಕೂಡ ಪರವಾಗಿಲ್ಲ. ಪರ್ ಹೆಡ್ 200 ರೂಪಾಯಿ 250 ರೂಪಾಯಿ ಬರೋ ಥರ ಬುಕ್ ಮಾಡ್ಕೊಂಡಿದೀವಿ. ನೋಡೋಣ, ಇನ್ನು ಊಟ ಬೇರೆ ಆಗಿಲ್ಲ, ಊಟ ಬೇರೆ ಆಗಬೇಕು. ನೋಡೋಣ, ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಊಟಕ್ಕೆ ಹೋಗೋಣ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು KP ಮಲೆನಾಡು. ನಿನ್ನೆ ರಾತ್ರಿ ಮದುರೈ ಮೀನಾಕ್ಷಿ ಅಮ್ಮನವರ ದರ್ಶನ ಪಡೆದು ಅಲ್ಲೇ ಒಂದು ಲಾಡ್ಜಲ್ಲಿ ಸ್ಟೇ ಆಗಿ ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಹೊರಟಿರೋ ಪ್ಲೇಸೇ ತಾಂಜಾವೂರು. ಸೊ ಇಲ್ಲಿಂದ ಒಂದು 2 ಅವರ್ ಜರ್ನಿ ಆಗುತ್ತೆ. ಡೈರೆಕ್ಟ್ ಟ್ರೈನ್ ಇದೆ ಇಲ್ಲಿಂದ. ಸೊ ಇಲ್ಲಿಂದ ರೈಲ್ವೆ ಸ್ಟೇಷನ್ ಹತ್ರ ಇರೋದ್ರಿಂದ ಸೊ ಅದೇ ಟ್ರೈನಲ್ಲಿ ಇವಾಗ ತಾಂಜಾವೂರಿಗೆ ಹೊರಟಿದ್ದೀವಿ. ಮತ್ತೆ ಭೇಟಿ ಆಗೋಣ ತಾಂಜಾವೂರಲ್ಲಿ. ಸುಮಾರು ಜನ ಬರ್ತಾ ಇದ್ದಾರೆ, ಭಯಂಕರ ಜನ ವೀಕೆಂಡಲ್ಲಿ. ನಿನ್ನೆ ನೈಟ್ 9 ಗಂಟೆ ಕ್ಲೋಸ್ ಅಂದರು, ಬಟ್ ಆದರೂ ಜನಗಳು ಬರ್ತಾನೆ ಇದ್ರು. ಹೆವಿ ಕ್ರೌಡೆಡ್. ದಯವಿಟ್ಟು ವೀಕೆಂಡಲ್ಲಿ ಬರೋದನ್ನು ನಿಲ್ಲಿಸಿ. ವೀಕ್ ಡೇಸಲ್ಲಿ ಯಾವಾಗಾದ್ರೂ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. 100 ರೂಪೀಸ್ ಕ್ಯೂ ಸಹ ಸಿಗುತ್ತೆ. ಅದರಲ್ಲಿ ಹೋದ್ರೂ ಏನೂ ವ್ಯತ್ಯಾಸ ಆಗಲ್ಲ. ಸೇಮ್ ಟೈಮಿಂಗ್ಸು ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಹೇಳ್ತಾ ಮಾತು. ನಿನ್ನೆ 100 ರೂಪಾಯಿ ಕೊಟ್ಟು ಸ್ಪೆಷಲ್ ಕ್ಯೂ ಅಲ್ಲಿ ಬಂದರು, ನಮ್ಗಿಂತ ಹಿಂದೆ ಇದ್ರು. ಇದು ನಡೆದಿದ್ದಂತಹ ಒಂದು ಕಹಿ ಘಟನೆ ಅಂತ ಹೇಳ್ಬೋದು. 100 ರೂಪಾಯಿ ಕ್ಯೂವರಿಗೆ ಪಾಪ ಅವರು 100 ರೂಪಾಯಿ ಕೊಟ್ಟು 5:45ಗೆ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತಿದ್ರು. ಸೊ ನಾವು ಫ್ರೀ ಇದ್ದಿದ್ದು, ನಾವು 6 ಗಂಟೆಗೆ ನಿಂತಿದ್ವಿ. ಅವರು ಆ್ಯಕ್ಚುಲಿ ಲಾಸ್ಟ್ ಇಬ್ಬರು ಅಂದರೆ ಒಂದು ಲೈನಲ್ಲಿ ಜಾಯ್ನ್ ಆಗ್ತೀವಿ, ಅಲ್ಲಿ ನಮ್ಗಿಂತ ಹಿಂದೆ ಇದ್ರು ನೋಡಿ. ಅವರು 5:38ಕ್ಕೆ ನಿಂತು ನಮ್ಮ ಜೊತೆ ಜಾಯ್ನ್ ಆದರು. ನಾವು 6:08ಕ್ಕೆ ನಿಂತು ಅವ್ರ ಜೊತೆಗೆ ಇದ್ವಿ. ಅಂದರೆ ನೀವು ಲೆಕ್ಕ ಮಾಡ್ಬೋದು 100 ರೂಪೀಸು ಹಾಗೂ ನಾರ್ಮಲ್ ಫ್ರೀ ದರ್ಶನ ಎರಡೂ ಒಂದೇ. ಇಲ್ಲಿ ಏನಾಯ್ತು ಅಂತ ಹೇಳಿ ಸ್ನೇಹಿತರೆ, ಇಲ್ಲಿ ಎಲ್ಲರೂ 100 ರೂಪಾಯಿ ಕ್ಯೂಗೆ ನುಗ್ಗಿದ್ರು. ಇಲ್ಲಿ ಜನರಲ್ಲಲ್ಲಿ ಫ್ರೀ ಆಯಿತು. ಫ್ರೀ ದರ್ಶನದಲ್ಲಿ ಫುಲ್ಲು ಖಾಲಿ ಆಯಿತು, ಜನನೇ ಇರಲಿಲ್ಲ. ಸೊ ಹಂಗಾಗಿ ನಾವು ಬೇಗ ಹೋದ್ವಿ, ಅವ್ರು ಲೇಟಾಗಿ ಬಂದರು. ಸಿಕ್ಕಾಪಟ್ಟೆ ಜನ ಇದ್ರು 100 ರೂಪಾಯಿ ಕ್ಯೂ ಅಲ್ಲಿ. ಆದರೂ ಓಕೆ, ಒಳ್ಳೆ ದರ್ಶನ ಆಯಿತು. ಮಂಗಳಾರತಿ ಟೈಮಿಗೆ ದರ್ಶನ ಆಯಿತು. ಅಷ್ಟು ಕಾದಿದ್ದಕ್ಕೂ ಸಾರ್ಥಕ ಆಯಿತು ಇಷ್ಟು ಹೇಳ್ಬೋದು. ದಯವಿಟ್ಟು ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡಲ್ಲಿ ಜಾಸ್ತಿ ಹೊರಗೆ ಹೋಗೋರೆ ಅವಾಯ್ಡ್ ಮಾಡಿ. ಇಷ್ಟು ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಡಾರ್ಮೆಟ್ರಿ ಇದೆ ನೋಡಿ, ಸೇಮ್ ಪ್ರೈಸಸ್ಸು. ನೀವು ರೂಮ್ ಮಾಡ್ಕೊಂಡ್ರು ಒಬ್ರಿಗೆ ಅಷ್ಟೇ ಬೀಳುತ್ತೆ. ಅಕಸ್ಮಾತ್ ಯಾರು ಈ ಥರ ಕೊಲೀಗ್ಸ್ಗಳು, ಫ್ರೆಂಡ್ಸ್ಗಳು ಅವರು ಇವರು ಬಂದರೆ ಡಾರ್ಮೆಟ್ರಿಗೆ ಹೋಗ್ತೀನಿ ಅಂತ ಯಾರು ಪ್ಲ್ಯಾನ್ ಮಾಡ್ಕೊಂಡು ಬರ್ತೀರ, ಅವ್ರಿಗೂ ಅಷ್ಟೇ ಬೀಳುತ್ತೆ. ನಮಗೂ ಇಲ್ಲಿ ಪರ್ ಹೆಡ್ 250 ಬಿಟ್ಟಿದ್ದು, ಬಟ್ ನಾವು ರೂಮ್ಸ್ ಮಾಡಿದ್ವಿ ನೋಡಿ, ಸೇಮ್ ಪ್ರೈಸೇ. ಡಾರ್ಮೆಟ್ರಿಗೆ ಹೋದ್ರು ಅಷ್ಟೇ ಬೀಳೋದು, ಏನು ಚೇಂಜಸ್ ಇಲ್ಲ. ಬಟ್ ಡಾರ್ಮೆಟ್ರಿ ನಿಮಗೆ 12 ಅವರ್ಸ್ ಅಂತ ಅಷ್ಟೇ ಕೊಡೋದು. ಆ ಟೈಮ್ ಒಳಗಡೆ ನೀವೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ಬೋದು. ಬಟ್ ರೂಮಲ್ಲಾದರೆ ಹೆಚ್ಚು ಕಮ್ಮಿ 1 ಅವರ್ ಹೆಚ್ಚು ಕಮ್ಮಿ ಯಾರು ಏನಾದ್ರು ಮಾತಾಡ್ಬೋದು. ಇದೊಂದು ತಿಳ್ಕೊಂಡು ಬನ್ನಿ.
ಒಳ್ಳೊಳ್ಳೆ ಲಾಡ್ಜ್ಗಳು ಸಿಗ್ತವೆ. ಭಾಗ್ಯಲಕ್ಷ್ಮಿ ಲಾಡ್ಜ್. ಓಕೆ ಓಕೆ, ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು ಯಾವ ರೂಮು. ಅಲ್ಲಿ 6 ಕಾಟೇಜಸ್ ಇರುತ್ತೆ, 5 ಕಾಟೇಜಸ್, 4, 3, 2 ಆ ಥರ ಇರುತ್ತೆ. ನಿಮಗೆ ಅಂದರೆ ನಾವು 8 ಜನ ಹೋಗಿದ್ವಿ. ನಾವು ಒಂದು 4 ಕಾಟೇಜಸ್, ಒಂದು 2 ಕಾಟೇಜಸ್ ತಗೊಂಡು 8 ಜನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅದರಲ್ಲೇ. ಆ ಥರ ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಸೇವಿಂಗ್ಸು. ಸೊ ನೀವು 8 ಕಾಟೇಜಸ್ 8 ಕಾಟೇಜಸ್ ತಗೊಂಡ್ರೆ ನಿಮ್ಗೆ ಜಾಸ್ತಿ ಬೀಳುತ್ತೆ. ಆಗುತ್ತೆ. ನೀವು ಜನಗಳು ಎಷ್ಟಿದ್ರೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ಈಗ ನೋಡಿ 4 ಕಾಟೇಜಸ್ 6 ಮೆಂಬರ್ಸ್ ಅಂದ್ರೆ ಆರಾಮಾಗಿ ಮಲ್ಕೊಬೋದು ಅಡ್ಜಸ್ಟ್ ಮಾಡ್ಕೊಂಡು. ಒಬ್ರು ಕೆಳಗಡೆ ಮಲ್ಕೊಂಡ್ರು ಪರವಾಗಿಲ್ಲ, ನಿಮಗೆ ದುಡ್ಡು ಉಳಿತಾಯ ಆಗುತ್ತೆ. ಸೊ ಆ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು ಇರೋದಾದರೆ ನಿಮಗೆ 200, 250 ಒಳಗಡೆ ನಿಮ್ಮ ರೂಮಿಗೆ ಮುಗಿಯುತ್ತೆ. ಮತ್ತಿಲ್ಲ ನೀವು ಎಷ್ಟು ಜನ ಇದ್ದೀರೋ ಅಷ್ಟೇ ಕಾಟೇಜಸ್ ತಗೊಳ್ತೀವಿ ಅಂತ ಹೇಳಿದ್ರೆ ಮೇ ಬಿ ಕಾಸ್ಟ್ಲಿ ಆಗ್ಬೋದು. ಆಮೇಲೆ ನೈಟ್ ಹೊತ್ತು ಊಟ ಇರುತ್ತೆ ದೇವಸ್ಥಾನದಲ್ಲಿ. ನಮಗೆ ಸಿಗಲಿಲ್ಲ, ಬಟ್ ಹೊರಗಡೆ ಹೋಗಿದ್ವಿ. ಸ್ವಲ್ಪ ಕಾಸ್ಟ್ಲಿನೇ, ಬಂದಿದ್ದ ಕಡೆ ಏನು ಮಾಡೋಕ್ಕಾಗಲ್ಲ. ನೋಡೋಣ. ಮೀನಾಕ್ಷಿ ಹೋಟೆಲು ಅಂತ ಅಲ್ಲಿ ಸಿಕ್ತವ್ರು ಯಾರೋ ಒಬ್ರು ಹೇಳಿದ್ರು. ಓಕೆ, ಬಟ್ ಮನಿ ನಾಟ್ ಓಕೆ, ಹೆವಿ ಕಾಸ್ಟ್ಲಿ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಲ್ಲ ಹೊರಗಡೆ ಬಂದಾಗ. ನೋಡೋಣ, ಮತ್ತೆ ರೈಲ್ವೆ ಸ್ಟೇಷನಲ್ಲಿ ಸಿಗೋಣ. ಯತೀಶ್ ಕಲ್ಯಾಣಿ ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಆಮೇಲೆ ನೀವು ಇಲ್ಲಿ ರೈಲ್ವೆ ಸ್ಟೇಷನ್ ಇಂದ ಬಂದ್ರೆ ಸಾಕು, ತೀರಾ ದೂರ ಅಂತಿಲ್ಲ. ನೋಡಿ, ಈ ರೋಡಿಗೆ ಬಂದ್ರೆ ಗೋಪುರ ಅಲ್ಲೇ ಕಾಣುತ್ತೆ, ಅದೇ ದೇವಸ್ಥಾನ. ಆರಾಮಾಗಿ ಹೋಗ್ಬೋದು. 800 ಮೀಟರ್ ಅಷ್ಟೇ ಇರೋದು. ಆ ಕಡೆಯಿಂದ ಬಂದರೆ ಸೀದಾ ವಾಕೇಬಲ್ ಡಿಸ್ಟೆನ್ಸು. ನೀವೇನು ಆಟೋ ಅದು ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. 800 ಮೀಟರು ಟ್ಯಾಪ್ ಹಾಕ್ಕೊಳ್ಳಿ, ಬಂದುಬೇಡಿ ಅಷ್ಟೇ. ಇಲ್ಲಿ ವಡಾ ಸಾಂಬಾರ್. ಸೊ ಸ್ನೇಹಿತರೆ, ಇವಾಗ ಇಲ್ಲೇನೆ ಒಂದು ರಸ್ತೆ ಬದಿಯ ಒಂದು ಅಂಗಡಿಲಿ ಇಡ್ಲಿ ವಡೆ ಸಾಂಬಾರ್ ತಿನ್ನಕ್ಕೆ ನಮ್ಮ ಹುಡುಗರೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇಲ್ಲೇನೆ ರೋಡ್ ಸೈಡು ದೋಸೆ, ಇಡ್ಲಿ, ವಡೆ ಬೇಕಾದವರು ಬೇಕಾದಷ್ಟು ತಿಂದಿದ್ದಾರೆ. ಸೊ ಇವಾಗೆಲ್ಲ ಅವ್ರವ್ರ ದುಡ್ಡು ಅವ್ರವ್ರೆ ಹಾಕೊಂಡು ಇವಾಗ ಹೊರಟಿದ್ದೀವಿ. ನಮ್ಮ ಎಕ್ಸ್ಪ್ಲೋರರ್ ಕೂಡ ಏನೇನೋ ತಿಂದು ಮತ್ತೆ ಆ ಸೈಡೆ ಕ್ಯಾಮ್ರಾ ಇಟ್ಕೊಂಡು ಮತ್ತು ಏನೇ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದಾರೆ. ಇಲ್ಲ, ಇವರೇ ಮಾತಾಡ್ತಾ ಇದ್ದಾರೆ, ಮೈಕ್ ಇವ್ರ ಹತ್ರ ಇದೆ. ಸೊ ಮಿಸ್ ಮ್ಯಾಚ್ ಆಗುತ್ತೆ ಅಂತ ನಾನು ಮಾತಾಡಿಲ್ಲ, ಈಗ ಮಾತಾಡ್ತೀನಿ. ಟ್ರೈನು 23 minutes ಡಿಲೇ. ಸೊ ವೆಯ್ಟಿಂಗ್ ಪಂಡ್ರಂಗ. ಸೊ ವೆಯ್ಟ್ ಪಂಡ್ರಗರ್. ಸೊ ತಮಿಳ್ பேசுங்க. ತಮಿಳ್ ಅರಿಯೋ ಕೊಂಚಂ ತೆರಿಯೋ. ಇವನಿಗೆ ತೆರಿಯೋ ಇವ್ರು ಸ್ವಲ್ಪ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಆಮೇಲೆ ಇವರು ಇಲ್ಲೇ ತಮಿಳ್ನಾಡಲ್ಲೇ ಒಂದು ಹುಡುಗಿನ ನೋಡಿ ಮದುವೆ ಆಗಂತ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ನೋಡಿ ಗ್ಯಾಸ್ ಬ್ಲಶ್ ಆಗ್ತಾ ಇದ್ದಾನೆ ಹಿತೇಶ. ತಮಿಳ್ನಾಡಲ್ಲೇನೆ ಒಂದು ಹುಡುಗಿ ನೋಡಿ ಮದುವೆ ಆದ್ರೆ ನಿಜವಾಗ್ಲೂ ನಮ್ದು ನೆಂಟ್ರು ಮನೆ ಆಗುತ್ತೆ. ಟಿವಿಕೆ ಪಕ್ಷವನ್ನ ಬೆಂಬಲಿಸಕ್ಕೆ ವರುಣ್ ಟಿವಿಕೆ ಆಗಿದ್ದಾರೆ ಇವತ್ತು. ನೋಡಿ ಸ್ಮಾರ್ಟ್ ಆಗಿದ್ದಾರೆ. ನೋಡಿ ವರುಣ್ ಹೆಂಗೆ, ಅವರು ಟಿವಿಕೆ ಬೆಂಬಲಿಗರಂತೆ. ಹಾಗಾಗಿ ಅದೇ ರೀತಿಯ ಒಂದು ಡ್ರೆಸ್ ಕೋಡ್ನ ಬಳಸಿರ್ತಕ್ಕಂಥದ್ದು ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ. ಸೊ ವರುಣ್ ಅವರಿಗೆ ನೋಡಿ ಹುಡುಗಿ ಹುಡುಕ್ತಾ ಇದ್ದಾರೆ. ಯಾರು ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ರಾಶಿ, ಕುಲ, ಗೋತ್ರ ಅವೆಲ್ಲ ಏನೋ ಬೇಡ, ಹೆಣ್ಣಾಗಿದೆ ಅಷ್ಟೇ. ವಯಸ್ಸು 23ರಿಂದ 28 ವರ್ಷದೊಳಗಡೆ ಇರಲಿ. 2001 ಸೀರೀಸ್ ಮಾಡೆಲ್ ಸೇಲಿಗಿದೆ. ಸೊ 2000 ಒಳ್ಳೆ ಬ್ರ್ಯಾಂಡ್ ರೀ ಅದು. 2005, 2006 ಮಾಡೆಲ್ ಇದ್ರೆ ಜಾಸ್ತಿ ಏನು ಓಡಿಲ್ಲ. ಅಲ್ಲ, ಏನು ಮಾತಾಡ್ತಾ ಇದ್ದೀರಾ? ಜಾಸ್ತಿ ಏನು ಓಡಿಸಿಲ್ಲ. ಅದೇ ರೀತಿ ವಿಶ್ವ ಅವ್ರು ಯಾವ ಮಾಡೆಲ್ ರೀ? ಯಾವುದೋ ನೀವು ವಿಶ್ವ ಅವರು ಒಂದು 90s ಮಾಡಲ್ಲ. ಸೊ ಟ್ರೈನಲ್ಲಿ ಹತ್ತು ಕೂತ್ಕೊಂಡಿದೀವಿ ಸ್ನೇಹಿತರೆ. ನಮ್ಮ ಗೆಳೆಯರ ಬಳಗ ಇದೀಗ ರೈಲಿನ ಒಳಗೆ ಹೌದಾ? ವಿಶ್ವ ಅವರು ಬಹಳ ಜೋರಾಗಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಇವತ್ತು. ಅವ್ರ ಕಡೆಯಿಂದ ನಮಗೆ ಮಧ್ಯಾಹ್ನದ ಡಿನ್ನರ್, ಲಂಚ್, ಬಜೆಟ್ ಇಲ್ಲ, ಮಧ್ಯಾಹ್ನದ ಲಂಚ್ ಸ್ಪಾನ್ಸರ್ ಅವರೇ ಅಂತ ವಿಶ್ವ ಅವರು. ಮದರ್ಸ್ ಡೇ ಪ್ರಯುಕ್ತ ಇವತ್ತು ನಮಗೆ ಮಧ್ಯಾಹ್ನದ ಒಂದು ಭೋಜನದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ವಿಶ್ವ ಅವರಿಗೆ ನಮ್ಮ ಸಂಘದ ಪರವಾಗಿ ಹುಡುಗರಿಗೆಲ್ಲ ಒಂದು ಡಿನ್ನರ್ ಪಾರ್ಟಿ ಕೊಡ್ಸ್ಬಿಡಪ್ಪ ಅಂತ ವಿಶ್ವ ಅವರಿಗೆ ನಮ್ಮ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಈ ಮುಖಾಂತರ. ಅವರ ಅನಿಸಿಕೆ ಹೇಳಕ್ ಬಂದಿದ್ದಾರೆ. ಮಿಸ್ಟರ್ ಎಕ್ಸ್ಪ್ಲೋರ್, ನಿಮ್ಮ ಅನಿಸಿಕೆ ಬಗ್ಗೆ ಹೇಳಿ. ಯಾವ ರೀತಿ ಇದೆ ರೈಲು? ಬಾತ್ರೂಮ್ ಹತ್ರ ಹಾಕೋದಿದ್ದೀರಾ? ಏನ್ ಸ್ಮೆಲ್ಲು, ಎಂತ ಪರಿಮಳ, ಎಂತ ಸುವಾಸನೆ.
ನೆಕ್ಸ್ಟ್ ಲೆವೆಲ್. ಇನ್ನ 3 ಅವರ್ ಎಂಜಾಯ್ ಮಾಡಬೇಕು ಇನ್ನು 3 ಅವರ್ ಎಂಜಾಯ್ ಮಾಡಬೇಕು ಈ ಸುಗಂಧ. ಮುಂದಿನ 3 ಗಂಟೆಗಳ ಕಾಲ ನಮ್ಮ ಸುದೀರ್ಘ ಪ್ರಯಾಣ ಈ ಒಂದು ಟ್ರೈನಲ್ಲಿ ಸಾಗಿ ಮುಂದೆ ನಾವು ತಾಂಜಾವೂರು ಜಂಕ್ಷನ್ ಅನ್ನು ತಲುಪಲಿದ್ದೇವೆ. ಇದೀವಿ. ಇದಾಗಿತ್ತು ಸ್ನೇಹಿತರೆ ನಮ್ಮ ಮಧುರೈ ದೇವಸ್ಥಾನದ ಒಂದು ದರ್ಶನ ಹಾಗೆ ಇಲ್ಲಿನ ಒಂದು ಸ್ಥಳ ವೀಕ್ಷಣೆಯ ಕಾರ್ಯಕ್ರಮ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮ್ಮ ನಿಮ್ಮ ನಮಸ್ಕಾರ. ಭೇಟಿ ಮುಂದಿನ ನಿಲ್ದಾಣದಲ್ಲಿ.